ಅರಸೀಕೆರೆ ಹಾಸನ ರಸ್ತೆಯಲ್ಲಿ ನೆಲೆಸಿರುವ ಶ್ರೀ ಅಯ್ಯಪ್ಪ ಸ್ವಾಮಿಯವರ ದೇವಸ್ಥಾನದಲ್ಲಿ ಮಂಡಲ ಪೂಜೆ ಕಾರ್ಯಕ್ರಮದ ಅಂಗವಾಗಿ ಧ್ವಜಾರೋಹಣ ನೆರವೇರಿತು. ಕಾರ್ಯಕ್ರಮದ ಪೂಜಾ ನೇತೃತ್ವ ವಹಿಸಿದ ದೇವಸ್ಥಾನದ ಮೇಲ್ಶಾಂತಿಯಾದ ಸುಜಿತ್ ನಾರಾಯಣ್ ಈಶ್ವರ್ ಪೋತಿರವರು ಪೂಜೆಯ ವಿಧಿವಿಧಾನಗಳನ್ನು ಪೂರೈಸಿದರು. ದೇವಸ್ಥಾನದ ಆಡಳಿತ ಮಂಡಳಿಯ ಸ್ಥಾಪಕ ಅಧ್ಯಕ್ಷರಾದ ನಾಗರಾಜ್ ಅವರು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಸಾವಿರಾರು ಭಕ್ತರು ಶಬರಿಮಲೆಗೆ ಹೋಗುವ ನಿರೀಕ್ಷೆ ಇದ್ದು, ಬರುವ ಭಕ್ತಾದಿಗಳಿಗೆ ಹಾಗೂ ದೇವಸ್ಥಾನದಲ್ಲಿ ಉಳಿಯುವ ಮಾಲಾಧಾರಿಗಳಿಗೆ ದಾನದ ವ್ಯವಸ್ಥೆ ಹಾಗೂ ಊಟದ ವ್ಯವಸ್ಥೆ ಹಾಗೂ ತಂಗುವ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಎಂದು ತಿಳಿಸಿದರು. ದೇವಸ್ಥಾನದ ಗುರುಸ್ವಾಮಿಗಳು ಅವರು ಮಾತನಾಡಿ, ಬೆಳಗ್ಗೆ 5:30ರಿಂದ ದೇವಸ್ಥಾನ ತೆರೆಯಲಾಗುವುದು. ಮಾಲೆ ಧರಿಸುವಂತ ಭಕ್ತಾದಿಗಳು ಶುದ್ಧವಾಗಿ ಬಂದು ಮಾಲೆ ಧರಿಸಿ ಭಕ್ತಿಯಿಂದ ರಥಾರ್ಚನೆ ಮಾಡಬೇಕೆಂದು ತಿಳಿಸಿದರು. ಮಾಜಿ ಅಧ್ಯಕ್ಷರಾದ ಪುರುಷೋತ್ತಮ್ ಅವರು ಮಾತನಾಡಿ, ಶಬರಿಮಲೆಗೆ ಹೋಗುವಂತ ಭಕ್ತಾದಿಗಳು ಪ್ಲಾಸ್ಟಿಕ್ ವಸ್ತುಗಳನ್ನು ಕೊಂಡೊಯ್ಯಬಾರದು, ಬಳಸಬಾರದು. ಶಬರಿಮಲೆ ಸಂಪೂರ್ಣವಾಗಿ ಪ್ಲಾಸ್ಟಿಕ್ ನಿಷೇಧಿಸಲಾಗಿದೆ ಹಾಗೂ ಅರಸೀಕೆರೆಯಿಂದ ಮಾಲೆ ಧರಿಸಿ ಶಬರಿಮಲೆ ಯಾತ್ರೆಗೆ ಹೋದಂತ ಭಕ್ತಾದಿಗಳು ತಾವು ಮಾಲೆ ಧರಿಸಿದ ಸ್ಥಳದಲ್ಲೇ ಬಂದು ಮಾಲೆ ವಿಸರ್ಜನೆ ಮಾಡಬೇಕು. ಯಾರು ಕೂಡ ಪಂಪಾ ನದಿಯಲ್ಲಿ ಯಾರು ಕೂಡ ಬಟ್ಟೆಗಳನ್ನು ಬಿಡಬಾರದು ಎಂದು ಪತ್ರಿಕಾ ಮಾಧ್ಯಮದವರಿಗೆ ತಿಳಿಸಿದರು. ಇದೇ ಸಂದರ್ಭದಲ್ಲಿ ದೇವಸ್ಥಾನದ ಕಮಿಟಿಯ ಉಪಾಧ್ಯಕ್ಷರಾದ ಮಣಿ, ಕಾರ್ಯದರ್ಶಿಯಾದ ಚಂದ್ರು, ಖಜಾಂಚಿಯಾದ ನಾಗರಾಜ್ ಮತ್ತು ಕಮಿಟಿಯ ಎಲ್ಲ ಸದಸ್ಯರು, ಸಹಸ್ರಾರು ಭಕ್ತರು ಭಾಗವಹಿಸಿದ್ದರು. ಉಮೇಶ್, ಜಿಕೆ ಟಿವಿ 46 ನ್ಯೂಸ್ ಕನ್ನಡ, ಅರಸೀಕೆರೆ. You are watching TV 46 News Kannada.